मुख्यमंत्री डी.के. शिवकुमार यांच्या नेतृत्वाखालील राज्य मंत्रिमंडळात रिझवान अर्शद यांनी मंत्री म्हणून शपथ घेतल्याच्या पार्श्वभूमीवर बेळगावात काँग्रेस कार्यकर्त्यांनी समर्थकांनी जल्लोष साजरा केला। शहरातील काँग्रेस भवनात जमलेल्या शेकडो कार्यकर्त्यांनी फटाके फोडून आणि मिठाई वाटून आपला आनंद व्यक्त केला। रिझवान अर्शद यांना मंत्रिपद मिळाल्यामुळे पक्षातील अल्पसंख्याक नेतृत्वाला अधिक बळ मिळणार असल्याची भावना कार्यकर्त्यांनी व्यक्त केली। ಇವತ್ತು ನಾವೆಲ್ಲ ಇಲ್ಲಿ ಜಮಾಯಿಸಿದ್ದು ವಿಶೇಷ ಏನಂದ್ರೆ ಇವತ್ತು ಬಹಳ ಸಂತೋಷದ ಸುದ್ದಿ। ಯಾಕಂದ್ರೆ ನಮ್ಮ ರಿಜ್ವಾನ್ ಅರ್ಷದ್ ಸಾಹೇಬ್ರಿಗೆ, ನಮ್ಮ ರಿಜ್ವಾನ್ ಅಣ್ಣ ಅವರಿಗೆ ಇವತ್ತು ಮಿನಿಸ್ಟ್ರಿ ಸಿಕ್ಕಿದ್ದಕ್ಕೆ ನಾವೆಲ್ಲ ಇಲ್ಲಿ ತುಂಬಾ ಸಂತೋಷದಿಂದ ನಾವೆಲ್ಲ ಜಮಾಯಿಸಿದ್ದೇವೆ ಇಲ್ಲಿ। ಅದಕ್ಕೆ ಏನಂದ್ರೆ ನಾವು ನಮ್ಮ ರಾಷ್ಟ್ರೀಯ ಹೈಕಮಾಂಡ್ ಅವರಿಗೆ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ಖರ್ಗೆ ಸಾಹೇಬರಿಗೆ ಅವರಿಗೆ ನಾವೆಲ್ಲ ಕೂಡಿ ಇಲ್ಲಿ ಥ್ಯಾಂಕ್ಸ್ ಹೇಳ್ತೀವಿ, ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ। ಮತ್ತು ಸ್ಪೆಷಲಿ ಏನಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಅವ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬರಿಗೆ ಅವ್ರಿಗೆಲ್ಲರದು ನಾವು ಧನ್ಯವಾದವನ್ನು ಬಯಸ್ತೀವಿ। ಮತ್ತು ನಮ್ಮ ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಸತೀಶ್ ಸಾಹೇಬರಿಗೆ, ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ಡಿಸ್ಟ್ರಿಕ್ಟ್ ಮಿನಿಸ್ಟರ್, ನಮ್ಮ ಬೆಳಗಾಂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರಿಗೆ ತುಂಬಾ ಹೃದಯಪೂರ್ವಕ ಥ್ಯಾಂಕ್ಸ್ ಅಂತ ಹೇಳ್ತೀವಿ। ಮತ್ತು ಲಕ್ಷ್ಮೀ ಮೇಡಮ್ ಹೆಬ್ಬಾಳ್ಕರ್ ಮೇಡಮ್ಗೆ, ರಾಜು ಶೇಟ್ ಅವರಿಗೆ, ನಮ್ಮ MLA ನಾರ್ತ್ ಬೆಳಗಾವಿ ನಾರ್ತ್ MLA ರಾಜು ಶೇಟ್ ಅವರಿಗೆ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀವಿ। ಮತ್ತು ಇದು ಬಹಳ ಸಂತೋಷದ ಸಂಗತಿ। ಇದು ನಮಗೆ ಮೈನಾರಿಟಿನಲ್ಲಿ ತುಂಬಾ ಒಳ್ಳೆಯ ಒಂದು ವಿಷಯ। ಮತ್ತು ಅದರ ಜೊತೆಗೆ ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೂ ಮಿನಿಸ್ಟ್ರಿ ಸಿಕ್ಕಿದ್ದಕ್ಕೆ ನಾವು ತುಂಬಾ ಸಂತೋಷವನ್ನು ಬಯಸ್ತೀವಿ ಅಷ್ಟೇ। ನನ್ನ ಹೆಸರು ಮೊಹಮ್ಮದ್ ಜಾಫರ್ ರಂಗ್ರೇಜ್। ಹೌದು, ರಿಜ್ವಾನ್ ಅರ್ಷದ್ ಸಾಹೇಬ್ರು, ರಿಜ್ವಾನ್ ಅರ್ಷದ್ ನಮ್ಮ ಅಣ್ಣವರು। ಅದರ ಸಂಬಂಧ ನಾವು ಅವ್ರ ಇದ್ರಲ್ಲೇ ನಾವು ಇದು ಸಂತೋಷದ ಮಾಡ್ತಿದ್ವಿ, ಸಂಭ್ರಮ ಮಾಡ್ತಾ ಇದ್ವಿ। ಅವರು ರಿಜ್ವಾನ್ ಅರ್ಷದ್ ಸಾಹೇಬ್ರು ಕಾಲೇಜ್ ಟೈಮ್ನಿಂದ ಕಾಂಗ್ರೆಸ್ ಜಾಯಿನ್ ಮಾಡಿ ಕಾಂಗ್ರೆಸ್ ಟೈಮ್ನಿಂದ ಅವ್ರು ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ತಿದ್ದಾರೆ ಅವರು। ಅದಕ್ಕಾಗಿ ಜನರ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ। ಹಂಗಾಗಿ ಅವರು ವೆರಿ ಹಾರ್ಡ್ ವರ್ಕ್ ಮಾಡ್ತಾರೆ। कांग्रेस टीम नली तुम्बा उनके मतलब उन लोग कॉलेज टाइम से बहुत अच्छे से वो काम करते हैं। और 2 बार कंटिन्यूसली 2 बार यूथ कांग्रेस प्रेसिडेंट रह चुके हैं कर्नाटक के। उसके बाद में MLC भी रह चुके हैं। उसके साथ ही साथ बाई इलेक्शन में MLA लास्ट टाइम जीत के आके, फिर इस टाइम रेगुलर MLA जीत के आके हमें इस बात की बहुत खुशी होती है कि मतलब कांग्रेस पार्टी ने उन्हें एक अपना अच्छा चांस दिया है और उस पे इंशाल्लाह पूरे खरे उतरेंगे और अच्छा हार्ड वर्क करेंगे हमारे भाई। और हमें बहुत खुशी होती है इस बात की जी। और इसके लिए मैं सभी राहुल गांधी, खरगे साहब और हमारे डी.के. शिवकुमार साहब, सिद्धरामैया साहब जी, परमेश्वर साहब, उनका सबका दिल से शुक्रिया अदा करता हूँ। और यहाँ के हमारे बेलगाम डिस्ट्रिक्ट के सतीश जारकिहोली साहब, उनका भी बहुत बड़ा इसमें योगदान है, तो उनका भी बहुत तहे दिल से शुक्रिया अदा करता हूँ। और हमारे लक्ष्मी मैडम हेब्बाळकर मैडम, उनका भी शुक्रिया अदा करता हूँ। हमारे राजू शेठ बेलगाम नॉर्थ के MLA, उनका भी दिल से शुक्रिया अदा करता हूँ। ये हमें बहुत खुशी की बात होती है कि मतलब एक यूथ को जो कांग्रेस में जो मिला है चांस, उसे बहुत अच्छे से हम लोग लेके चलेंगे इंशाल्लाह। थैंक यू। तसेच मुख्यमंत्री डी.के. शिवकुमार यांच्या नेतृत्वाचे कौतुक करण्यात आले। या साजरा करण्यात आलेल्या आनंदोत्सवात कार्यकर्त्यांनी एकमेकांना मिठाई भरवून शुभेच्छा दिल्या, तर काहींनी फटाके फोडून विजयाचा जल्लोष केला। विनोद कोलकार, KM मराठी, बेळगाव। ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ। ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ। ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ। ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ। ಷರತ್ತುಗಳು ಅನ್ವಯ।